ನಮಸ್ಕಾರ. ನಾನು ಒಂದನೇ ಜಡಕ್ಕೆ ತಂಬಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದ ಸಾಮಾನು ಕಾಯಿ, ಮೊಸರು, ಈ ಒಂದನೇ ಜಡೆಯ ಸಿಪ್ಪೆ ಇದನ್ನು ಎಲೆ ತೆಗೆದಿಟ್ಕೊಂಡಿದ್ದೇನೆ. ಬರೀ ದಂಟೊಂದೇ ಹಾಕಿದ್ದೇನೆ. ಸೊಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ನೀರು, ಸಾಸಿವೆ ಒಗ್ಗರಣೆಗೆ, ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಬೆಲ್ಲ, ಉಪ್ಪು, ಕಾಯಿ ಹಾಕ್ತಾಯಿದ್ದೇನೆ. ನೀವು ಜನ ನೋಡಿ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಲಿಕ್ಕೆ ಕೊಡಲಿಲ್ಲ, ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು ಕಾಯಿ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ. ನೀರು ಹಾಕಿ ಬೀಸ್ಕೋತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಬೀಸ್ಕೋತಾ ಇದ್ದೇನೆ. ನಂಪಬೇಕು, ಆದರೆ ಎಷ್ಟು ಬೇಕಾದ್ರೂ ನಂಪ ಮಾಡಲಿಕ್ಕೆ ಅಡ್ಡಿಲ್ಲ. ಕಾಯಿ ಹಾಲನ್ನ ಒರೆಸ್ಕೋತಾ ಇದ್ದೇನೆ. ನಂಪಬೇಕು, ನಂಪರ್ಗರಿಸ್ಬೇಕು. ಇನ್ನು ನಾನು ಕಾಯಿ ಹಿಂಡಿದ್ನಲ್ಲ ಅದನ್ನು ಇದಕ್ಕೆ ಮತ್ತೆ ಹಾಕಿ ಮತ್ತೊಂದು ಸಲ ಹರಿಸ್ಕೋತಾ ಇದ್ದೇನೆ. ಇನ್ನೊಂದು ಸಲ ಹರಿಸ್ತೇನೆ ಮತ್ತೊಂದು ಸಲ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಬೀಸ್ತಾ ಇದ್ದೇನೆ. ಈಗ ಇದನ್ನು ಕಾಯಿ ಅದು ಹಿಂಡಿತ್ತು ಮತ್ತು ಹಾಕಿ ನೀರು ಹಾಕಿ ಹರಿಸ್ತಾ ಇದ್ದೇನೆ ಬೀಸಿ. ಕಾಯಿ ಹಾಲು ತೆಗೆದು ಇಟ್ಕೊಂಡಿದ್ದೇನೆ. ಈಗ ದಂಟು ಹಾಕ್ತಾಯಿದ್ದೇನೆ. ದಂಟು ಕ್ಲೀನ್ ಮಾಡಿ ತೊಳ್ಕೊಬೇಕು. ದಂಟು ಎಷ್ಟು ಬೇಕಾದ್ರೂ ಹಾಕ್ಲಿಕ್ಕೆ ಅಡ್ಡಿಲ್ಲ. ಕಾಯಿನೂ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಬೇಕು. ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ. ಇದು ಬೀಸ್ತಾ ಇದ್ದೇನೆ. ಅದನ್ನು ಬೀಸ್ಕೊಬೇಕು. ಹಾಗೆ ಹರಿಸ್ತಾ ಇದ್ದೇನೆ. ಈ ದಂಟಿನ ನೀರು ಅಷ್ಟು ಒರೆಸ್ಬೇಕು. ಕಡೆ ಮತ್ತೆ ಹಾಕಬೇಕು. ಮತ್ತೆ ನೀರು ಸ್ವಲ್ಪ ನೀರು ಹಾಕಿ ಮತ್ತೆ ಹರಿಸ್ಬೇಕು. ಬೀಸೋದು ಬೇಡ. ಅವಾಗ ಈಗ ರುಬ್ಬಿತ್ತು. ಅದಕ್ಕೆ ಸ್ವಲ್ಪ ಇದೆಲ್ಲ ಹರಿಸ್ತಾ ಇದ್ದೇನೆ. ಬೇಡ, ಇಷ್ಟು ನಂಪಾಗಬೇಕು. ಮುಂಚೆನೇ ಬೀಸಿಟ್ಕೊಂಡಿದ್ನಲ್ಲ. ಕಾಯಿ ಹಾಲು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮಜ್ಜಿಗೆ ಹಾಕಬೇಕು. ಈಗ ಮೊಸರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಜನ ನೋಡಿಕೊಂಡು ನಾನು ಇಷ್ಟು ಹಾಕಿದ್ದೇನೆ. ಈಗ ಸ್ವೀಟು ನಿಮಗೆ ಎಷ್ಟು ಬೇಕು ಅಂದರೆ ಸಿಹಿ ಆಗಬೇಕು. ಆದರೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚಪಾತಿನೂ ಸ್ವಲ್ಪ ಮಾಡಲಿಕ್ಕಾಗ್ತದೆ. ಇದಕ್ಕೊಂದು ಬೆಲ್ಲ ಹಾಕಿ ಕಾಡ್ತಾ ಇದ್ದೀನಿ. ಅದಕ್ಕೆ ನೀವು ಜನ ನೋಡಿ ಎಷ್ಟು ಬೇಕು ಸ್ವಲ್ಪ ನೀರು ಹಾಕಿ. ಆದರೆ ಭಾಳ ನೀರಾಗಬಾರ್ದು. ಮೊಸರು ಮಿಕ್ಸ್ ಆಗಿರುವಂಗೆ ಕಾಡ್ಕೊಳ್ಳಿ. ಮತ್ತು ಸ್ವಲ್ಪ ಹುಳಿ ಇರಬೇಕು ಮೊಸರು. ರುಚಿಗೆ ತಕ್ಕ ಉಪ್ಪು ಹಾಕ್ತಾಯಿದ್ದೇನೆ. ಮತ್ತು ಅದನ್ನು ಸರಿ ಮಾಡಿ ಕಾಡ್ಕೊಳ್ಳಿ. ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ. ಇದು ಒಗ್ಗರಣೆ ಎಣ್ಣೆ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ. ಜೀರಿಗೆ ಇಷ್ಟ ಹಾಕಬೇಕು. ಸಾಸಿವೆ ಹಾಕ್ತಾನೆ. ಹಾಕ್ತಾ ಇದ್ದೀನಿ.
ಚೂರು ಚೂರು ಮಾಡಿ ಹಾಕಬೇಕು. ಆ ಸಾಸ್ಮೆ ಸ್ವಲ್ಪ ಚಟ ಕೊಡಬೇಕು. ಇದಕ್ಕೆ ಒಗ್ಗರಣೆ ಇದಕ್ಕೆ ಹಾಕ್ತಾಯಿದ್ದೇನೆ, ತಂಬಿಗೆ ಹಾಕಿ ಒಂದು ಸ್ವಲ್ಪ ಕಾಡ್ಕೊಳ್ಳಿ. ಒಂದನೇ ಜಡ ತಂಬಳಿ ಹೀಗೆ ಹಾಕಬೇಕು.